ಇದು ಶುದ್ಧವಾದ ಗಾಣದ ಎಣ್ಣೆಯನ್ನು ಮಾಡುವಂಥ ವಿಧಾನವಾಗಿರುತ್ತದೆ. ಮೊದಲಿಗೆ ಕುಸುಬಿ ಕಾಳನ್ನು ಮಷಿನ್ಗೆ ಹಾಕಲಾಗುತ್ತದೆ. ಇದು ಒಂದು ಸಾಂಪ್ರದಾಯಿಕ ವಿಧಾನ. ಈ ಗಿರಣಿ ರೀತಿಯಲ್ಲಿರುವಂಥ ಮಷಿನ್ಗೆ ಹಾಕಿದಾಗ ಯಂತ್ರಕ್ಕೆ ಹಾಕಿ ಧೂಳು ಸಣ್ಣ ಸಣ್ಣ ಕಣಗಳು ಏನಾದರೂ ಇದ್ದರೆ ಅದನ್ನು ಬೇರ್ಪಡಿಸಲಾಗುತ್ತದೆ. ಎರಡನೇ ಹಂತದಲ್ಲಿ ಸೂಕ್ಷ್ಮವಾಗಿ ಸಾಣಿ ಹಿಡಿದಂಥ ಈ ಕಾಳುಗಳನ್ನು ಸಿಪ್ಪೆ ಮತ್ತು ಎಣ್ಣೆ ಕಾಳುಗಳಾಗಿ ವಿಂಗಡಿಸಲಾಗುತ್ತದೆ. ಈ ವಿಂಗಡಿಸಿದ ಕಾಳುಗಳಿಂದ ಕೇವಲ ಮೇಲಿನ ಸಿಪ್ಪೆ ಬೇರ್ಪಟ್ಟು ಹೊತ್ತು ಹಾರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ. ನಂತರದಲ್ಲಿ ಸಿಪ್ಪೆ ತೆಗೆದ ಈ ಕಾಳುಗಳನ್ನು ಗಾಣಕ್ಕೆ ಹಾಕಲಾಗುತ್ತದೆ. ಈಗ ನೋಡಿ, ಇದು ಮೂರನೇ ಹಂತ. ಈ ಹಂತದಲ್ಲಿ ಸಿಪ್ಪೆ ಮತ್ತು ಎಣ್ಣೆ ಕಾಳುಗಳು ಬೇರೆ ಬೇರೆ ಆಗ್ತದೆ. ಇನ್ನು ನಂತರದ ಹಂತದಲ್ಲಿ ಇಲ್ಲಿ ನೋಡಿ, ಈ ವ್ಯವಸ್ಥೆಯಲ್ಲಿ ಹೊಟ್ಟು ಒಳ್ಳೆಯ ಎಣ್ಣೆ ಕಾಳುಗಳಿಂದ ಬೇರ್ಪಟ್ಟು ಹೊಟ್ಟು ದೂರವಾಗಿ ಹಾರಿ ಹೋಗ್ತಿದೆ. ಈಗ ಬಂದಂಥ ಶುದ್ಧ ಎಣ್ಣೆ ಕಾಳುಗಳನ್ನು ಗಾಣದಲ್ಲಿ ಹಾಕಲಾಗುತ್ತದೆ. ಆ ಗಾಣದಿಂದ ಮೊದಲ ಹಂತದಲ್ಲಿ ಎಣ್ಣೆಯನ್ನು ತೆಗೆದು ಅದರಿಂದ ಬಂದಂಥ ರಸವನ್ನು ಕುದಿಸಲಾಗುತ್ತದೆ. ಒಂದು ಸರಿಯಾದ ಪ್ರಮಾಣದಲ್ಲಿ ಕುದಿಸಲಾಗುತ್ತದೆ. ಈ ಕುದ್ದಂಥ ಎಣ್ಣೆ ಅಂಶ, ಕಾಳುಗಳಿಂದ ತೆಗೆಯಲಾಗಿರುವಂಥ ಕುದ್ದಂಥ ಎಣ್ಣೆ ಅಂಶವನ್ನು ಮತ್ತೊಮ್ಮೆ ಗಾಣಕ್ಕೆ ಹಾಕಲಾಗುತ್ತದೆ. ಈಗ ನೋಡಿ, ಇದು ಎಣ್ಣೆಯಲ್ಲಿರುವಂಥ ವಾಸನೆ, ತೇವಾಂಶ ಮತ್ತು ವಾಸನೆಯನ್ನು ಹೋಗಲಾಡಿಸಿ ಎಣ್ಣೆಯ ಶುದ್ಧತೆಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತದೆ.